ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JV ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ LCL ಬಗ್ಗೆ, ಲೆಸ್ ದೆನ್ ಕಂಟೈನರ್ ಲೋಡ್. ಇದನ್ನು ನಿಮಗೆ ಕೊಟೇಶನ್ ಸಿಕ್ಕಾಗ ಏನೆಲ್ಲ ಪ್ರೈಸಸ್ಗಳು ಇನ್ಕ್ಲೂಡ್ ಆಗಿರುತ್ತೆ, ಇದ್ರ ಜೊತೆಗೆ ಬೇರೆ ಯಾವ ಥರದ ಚಾಲೆಂಜಸ್ಗಳನ್ನ ನೀವು ಇಲ್ಲಿ ಫೇಸ್ ಮಾಡ್ತೀರಾ ಅಂತ. ಸೊ ನೀವೇನಾದರೂ ಇವಾಗ ಫುಲ್ ಕಂಟೈನರ್ ಕಳಿಸ್ತಾ ಇಲ್ಲ, ಬರೀ ಒಂದು ಚಿಕ್ಕ ಪೋರ್ಷನ್ ಮಾತ್ರ ಕಳಿಸ್ತಾ ಇದ್ದೀರಾ ಅಂತಂದರೆ, ನೀವು ನಾರ್ಮಲಿ ಫುಲ್ ಕಂಟೈನರ್ ಬುಕ್ ಮಾಡ್ಕೊಂಡ್ರೆ ನಿಮ್ಗೊಂದು 50-60 ಲಕ್ಷ ಆಗ್ತಿರ್ಬೋದು. ಬಟ್ ಅದೇ ನೀವು 1 CBM ಅಲ್ಲಿ ಡಿವೈಡ್ ಮಾಡ್ಕೊಂಡ್ರೆ ನಾರ್ಮಲಿ ನಿಮ್ಗೊಂದು 5 ಲಕ್ಷ 6 ಲಕ್ಷದಲ್ಲಿ ಕೆಲಸ ಆಗ್ತಿರ್ಬೋದು. ಸೊ ಆ ಥರ ಇದ್ದಾಗ ನೀವು ಚಿಕ್ಕ ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ LCLಗಳನ್ನ ಯೂಸ್ ಮಾಡ್ಬೋದು. ಸೊ LCL ಅಲ್ಲಿ ಏನೇನು ಪ್ರೈಸಸ್ ಬರುತ್ತೆ ಆ್ಯಸ್ ಅ ಪಾಯಿಂಟ್ ಆಫ್ ಫ್ರೈಟ್ ಫಾರ್ವರ್ಡಿಂಗ್, ಲಾಜಿಸ್ಟಿಕ್ ಪ್ರೈಸಸ್ ಏನೆಲ್ಲ ಇನ್ಕ್ಲೂಡ್ ಆಗುತ್ತೆ. ಫಸ್ಟ್ ಬರೋದು, ನೀವು ಮೇನಾಗಿ ಮಾಡಬೇಕಾಗಿರೋದು CBM ಕ್ಯಾಲ್ಕುಲೇಷನ್ಸ್. ನಿಮ್ಮ ಬಾಕ್ಸ್ಗಳದ್ದು ಸೈಜ್ಗಳು ಏನಿದೆ, ಲೆಂತ್, ಬ್ರೆತ್, ಹೈಟ್, ಇದನ್ನು ಇಂಟು ಮಾಡಿ ಆ್ಯಂಡ್ ಮೆಜರ್ಮೆಂಟ್ ಏನು ತೊಗೊಂಡಿರ್ಬೇಕು, ಮೀಟರ್ಸಲ್ಲಿ ತೊಗೊಂಡಿರ್ಬೇಕು. ಇಲ್ಲದೆ ಹೋದರೆ ಸೆಂಟಿಮೀಟರ್, ಮಿಲಿಮೀಟ್ರಲ್ಲಿ ಏನಾದರೂ ತೊಗೊಂಡ್ರೆ ಅದನ್ನು ನೀವು ಪ್ರಾಪರ್ಲಿ ಅದನ್ನು ಮೀಟರ್ಸ್ ಕನ್ವರ್ಟ್ ಮಾಡಿಕೊಂಡು ಇದನ್ನು ಕ್ಯಾಲ್ಕುಲೇಷನ್ ಮಾಡ್ತೀರಾ. ಒಂದು ಬಾಕ್ಸ್ CBMನ ಚೆಕ್ ಮಾಡಿ ಆ ಥರದ್ದು ಎಷ್ಟು ಬಾಕ್ಸಸ್ಗಳಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಪ್ರಾಪರ್ಲಿ ನಿಮ್ಮ ನಂಬರ್ ಆಫ್ CBM ಸಿಕ್ಬಿಡುತ್ತೆ. ಸೊ ನಿಮ್ಮ ನಂಬರ್ ಆಫ್ CBM ಸಿಕ್ಕಾಗ ನೀವೇನು ಮಾಡ್ಬೋದು, ಅದನ್ನು ಫ್ರೈಟ್ ಫಾರ್ವರ್ಡರಿಗೆ ಕಳಿಸ್ತೀರಾ. ಅವರಿಗೆ ರಿಕ್ವೈರ್ಮೆಂಟ್ ಹೇಳ್ತೀರಾ, ನನಗೆ ಈ ಲೊಕೇಶನಿಂದ ಈ ಲೊಕೇಶನ್ ಕಳಿಸೋದಿದೆ, ಇಷ್ಟು CBM ಇದೆ, ಇಷ್ಟು ವೇಟ್ ಇದೆ, ಇಷ್ಟು ಡೈಮೆನ್ಷನ್ಸ್ ಇದೆ. ಇದನ್ನು ನೋಡಿಕೊಂಡು ನೀವು ನನ್ನ ಕೊಟೇಶನ್ ಕಳಿಸಿ ಅಂಡರ್ ದಿಸ್ ಇನ್ಕೋಟಮ್. ಆ ಇನ್ಕೋಟಮ್ ಅಗೇನೆಸ್ಟ್ ಅವ್ರೇನು ಮಾಡ್ತಾರೆ, ಅವರಿಗೆ ಬೇಕಾಗಿರೋ ಕ್ಯಾಲ್ಕುಲೇಷನ್ಸ್ ಏನಿದೆ, ಮುಂಬೈ ಪೋರ್ಟಿಂದ ಸಿಂಗಾಪುರ್ವರೆಗೂ ಎಷ್ಟಾಗುತ್ತೆ, ಆ CBM ವೇಟ್ ಏನಿದೆ, ಅದೇನಾದರೂ ಎಕ್ಸ್ಟ್ರೀಮ್ಲಿ ಹೈ ಇದೆಯಾ ಇಲ್ವಾ, ಅಥವಾ ನಾರ್ಮಲ್ ರೇಂಜಲ್ಲಿದೆಯಾ. ಸೊ ನಾರ್ಮಲ್ ರೇಂಜಲ್ಲಿದ್ದರೆ ಅದು ಪ್ರಾಪರ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಇಷ್ಟು CBM ಇದ್ದರೆ ಇಷ್ಟು ವೇಟ್ ಅಂತ ಇರುತ್ತೆ. ಅಷ್ಟು ವೇಟಲ್ಲಿ ನಿಮ್ಮ ಮೆಟೀರಿಯಲ್ ಬಂದರೆ ಓಕೆ, ಇಲ್ಲದೆ ಹೋದರೆ ಅವರು ವೇಟ್ ಕೂಡ ಅಡಿಷ್ನಲಿ ವಾಲ್ಯೂಮೆಟ್ರಿಕ್ಲಿ ಚಾರ್ಜ್ ಮಾಡ್ತಾರೆ. ಸೊ ಅದೆಲ್ಲವೂ ಕೂಡ ಚೇಂಜಸ್ ಆಗುತ್ತೆ. ಸೊ ಇದರಲ್ಲಿ ಪರ್ CBM 2200 ಇರೋದ್ರಿಂದ, ನನ್ನ CBM ಬಂದು 10 ಇರೋದ್ರಿಂದ ಸೊ ಆಟೋಮೆಟಿಕ್ಲಿ 22,000 ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬರೋದು ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸ್. ಇದಂತೂ ನಿಮ್ಮ ಲಾಜಿಸ್ಟಿಕ್ಸ್, ಕಂಟೈನರ್ ಚಾರ್ಜಸ್ಸು, ಇಲ್ಲಿಂದ ಅಲ್ಲಿಗೆ ತೊಗೊಂಡು ಹೋಗೋ ಕಂಟೈನರ್ಗಳು, ಅದರದ್ದೆಲ್ಲ ಖರ್ಚುಗಳು ಬರುತ್ತೆ. ನೆಕ್ಸ್ಟು ಇಲ್ಲಿ ಬರೋದು ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸ್. ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸಲ್ಲಿ ನೀವು ಕ್ರೇನ್ ಇರ್ಬೋದು, ಲೋಕಲ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಲೇಬರ್ಸ್ ಇರ್ಬೋದು, ಕಾರ್ಗೋ ಯಾರ್ಡ್ ಇರ್ಬೋದು, ಇವೆಲ್ಲದರದ್ದು ಕಾಸ್ಟ್ಗಳನ್ನ ನಾರ್ಮಲಿ ಅಲ್ಲಿ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಬರಲ್ಲ. ಅದು ಕೂಡ ನಾರ್ಮಲಿ ಇಷ್ಟೆಲ್ಲ ಮಷಿನರೀಸ್ ಹಾಕಿರೋದ್ರಿಂದ, ಅವ್ರೇನು ಚಾರಿಟಿ ಮಾಡ್ತಾ ಇಲ್ಲ, ಅವ್ರದ್ದೆಲ್ಲ ಬಿಸ್ನೆಸ್ ಇರೋದ್ರಿಂದ ಅದೆಲ್ಲವೂ ಕೂಡ ಡಿವೈಡ್ ಆಗಿ ನಿಮಗೆ ಕಾಸ್ಟ್ ಬರುತ್ತೆ. ಸೊ ಪರ್ CBM ಅವ್ರ ಹತ್ರ ಪ್ರೈಸಸ್ ಇರುತ್ತೆ, ಅವ್ರು ಪ್ರಾಪರ್ಲಿ ಇದನ್ನು ನಿಮಗೆ ಟರ್ಮಿನಲ್ ಚಾರ್ಜಸ್ ಏನಿದೆ ಅಂತ ನೋಡಿ ಹೇಳ್ತಾರೆ. ಸೊ ನೆಕ್ಸ್ಟ್ ಬರೋದು, ಒಂದು ವೇಳೆ ನಿಮ್ಮ ಚಾರ್ಜಸ್ ಏನಾದರೂ ಡಿಫ್ರೆನ್ಸ್ ಇತ್ತು ಒಂದು ಕೊಟೇಷನಿಂದ ಇನ್ನೊಂದು ಕೊಟೇಷನ್ಗೆ ಟರ್ಮಿನಲ್ ಚಾರ್ಜಸಲ್ಲಿ, ಅದನ್ನು ಕಂಪ್ಲೇಂಟ್ ಮಾಡಿಕೊಂಡು ನೆಗೋಷಿಯೇಟ್ ಮಾಡ್ಕೋಬೋದು. ನೀವು ಟರ್ಮಿನಲ್ ಚಾರ್ಜಸ್ ಎಕ್ಸಸ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ಸೊ ನಾರ್ಮಲಿ ಡಾಕ್ಯುಮೆಂಟೇಷನ್ಸಲ್ಲಿ ಇಷ್ಟು ಟರ್ಮಿನಲ್ ಚಾರ್ಜಸ್ ಇದೆ ಹೀಗೆ ಅಂತ ಪ್ರಾಪರ್ಲಿ ನೋಡಿಕೊಂಡು ನೀವು ನೋಡ್ಕೋಬೋದು. ನೆಕ್ಸ್ಟ್ ಬರೋದು ವರೇ ಚಾರ್ಜಸ್. ನಿಮ್ಮ ವೇರ್ ಹೌಸ್ದಿಂದ ಅಲ್ಲಿ CFS ಸ್ಟೇಷನ್ವರೆಗೂ ಕಳ್ಸೋಕ್ಕೆ ಎಷ್ಟು ಖರ್ಚಾಗುತ್ತೆ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಎಷ್ಟು ಖರ್ಚಾಗುತ್ತೆ, ಅದನ್ನು ನೀವಾದರೂ ಮಾಡ್ಕೋಬೋದು. ಇಲ್ಲದೆ ಹೋದರೆ ನಿಮ್ಮ ಫ್ರೈಟ್ ಫಾರ್ವರ್ಡ್ಗೆ ಆದರೂ ಹೇಳ್ಬೋದು. ಇವಾಗ ನೀವು ಮಾಡಿಕೊಂಡ್ರೆ ನನಗಷ್ಟು ಗೊತ್ತಿಲ್ಲ, ನೆಗೋಷಿಯೇಟ್ ಮಾಡಿಲ್ಲ, ಯಾವುದೋ ಒಂದು ಕೊರಿಯರ್ ಕಂಪ್ನಿ ಇದೆ ಅಥವಾ ಒಂದು ಟ್ರಾನ್ಸ್ಪೋರ್ಟೇಷನ್ ಕಂಪ್ನಿ ಇದೆ, ಅದಕ್ಕೆ ದುಡ್ಡು ಕೊಡಬೇಕು. ಅದ್ರ ಬದಲು ನಿಮ್ಮ ಟ್ರಾನ್ಸ್ಪೋರ್ಟರ್ ಏನಾದರೂ ಒಳ್ಳೆ ರೇಟ್ ಕೊಡ್ತಾ ಇದ್ದರೆ ಅವ್ರಿಗೆ ಕೊಟ್ಬಿಡಿ, ಆ ತಲೆನೋವು ಕೂಡ ಅವ್ರಿಗೆ ಇರುತ್ತೆ. ಸೊ ಕ್ಲಿಯರೆನ್ಸಸ್ ಚಾರ್ಜಸ್ ಇರುತ್ತೆ, ಅವ್ರು ಕೋಆರ್ಡಿನೇಟ್ ಮಾಡೋದು, ಅವ್ರು ಕ್ಲಿಯರೆನ್ಸ್ ಮಾಡಿಸೋದು, ಕಸ್ಟಮ್ ಕ್ಲಿಯರೆನ್ಸಸ್ ಇರ್ಬೋದು, ಶಿಪ್ಪಿಂಗ್ ಬಿಲ್ ಫೈಲಿಂಗ್ ಇರ್ಬೋದು, ಡಾಕ್ಯುಮೆಂಟೇಷನ್ ಕಲೆಕ್ಷನು ಮತ್ತು ಕಸ್ಟಮ್ ಕ್ಲಿಯರೆನ್ಸ್ ಡಾಕ್ಯುಮೆಂಟೇಷನ್ಸ್ ಇದೆ, ಅದನ್ನೆಲ್ಲವೂ ಹಾಕಿ ಅವರೊಂದು ಕ್ಲಿಯರೆನ್ಸ್ ಚಾರ್ಜಸ್ ಅಂತ ಕೊಡ್ತಾರೆ. ಅದರಲ್ಲಿ ಅವ್ರ ಸರ್ವಿಸ್ ಚಾರ್ಜ್ ಕೂಡ ಇನ್ಕ್ಲೂಡೆಡ್ ಇರುತ್ತೆ. ಸೊ ಅದು CHA ಟು CHA ಅಥವಾ ಫ್ರೈಟ್ ಫಾರ್ವರ್ಡ್ ಟು ಫ್ರೈಟ್ ಫಾರ್ವರ್ಡ್ ಚೇಂಜ್ ಆಗುತ್ತೆ. ಸೊ ನೀವೇನು ಮಾಡಬೇಕಾಗತ್ತೆ, ಡಾಕ್ಯುಮೆಂಟ್ಸಲ್ಲಿ ಬೇರೆ ಖರ್ಚುಗಳನ್ನ ಕೊಡಬೇಕಾಗತ್ತೆ. ಯಾವ ಥರ ಡಾಕ್ಯುಮೆಂಟ್ಸ್ ಇದೆ, ಇನ್ಶೂರೆನ್ಸ್ ಇರ್ಬೋದು, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇರ್ಬೋದು, ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ ಇರ್ಬೋದು. ಬಟ್ ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ ಬರೀ ಅಗ್ರಿಕಲ್ಚರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಒಂದು ವೇಳೆ ಬೇರೆ ಪ್ರಾಡಕ್ಟ್ ಏನಾದರೂ ಹಾಕಿದರೆ ದಯಮಾಡಿ ಅವರಿಗೆ ಅಬ್ಜೆಕ್ಟ್ ಮಾಡಿ ಅದನ್ನು ವೇವ್ ಆಫ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬರೋದು ಲೀಗಲ್ ಡಾಕ್ಯುಮೆಂಟ್ಸ್ ಏನೇನು ಬರುತ್ತೆ, ಅದೆಲ್ಲವೂ ಲಿಸ್ಟ್ ಇರುತ್ತೆ. ಇಂಡಿಯಾದಿಂದ ಹೋಗುವಾಗ ಯಾವುದೇ ಥರದ ನೀವು ಯಾವ ಇನ್ಕೋಟಮಲ್ಲಿ ಕೆಲಸ ಮಾಡ್ತಿದ್ದಾರೆ ಅದರ ಅಕಾರ್ಡಿಂಗ್ಲಿ ಅವ್ರ ಡಾಕ್ಯುಮೆಂಟೇಷನ್ಸ್ ನಿಮ್ಗೆ ಹೇಳ್ತಾರೆ. ನೀವು ಬರೀ FOB ಮಾಡ್ತಾಯಿದ್ರೆ, CIF ಮಾಡ್ತಿದ್ರೆ, ಇಂಡಿಯಾದಿಂದ ಏನು ಬೇಕೋ ಅದಷ್ಟೇ ಹೇಳ್ತಾರೆ. ಅಲ್ಲಿ ಡೆಸ್ಟಿನೇಷನ್ ಮುಟ್ಟಿದ ಮೇಲೆ ನಿಮ್ಮ ಬಾಯರ್ ಅದನ್ನು ನೋಡ್ಕೊಳ್ತಾರೆ. ಸೊ ಅದೇನಾದರೂ ಇದ್ದರೆ ನಾರ್ಮಲಿ ಆ ಥರದ ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕಾಗುತ್ತೆ, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಪ್ರಿಫರೆನ್ಷಿಯಲ್ ಇರ್ಬೋದು ಅಥವಾ ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇರ್ಬೋದು. ಪ್ರಿಫರೆನ್ಷಿಯಲ್ ಇದ್ದರೆ ಸ್ವಲ್ಪ ಎಕ್ಸ್ಟ್ರಾ ಟೈಸ್ ತೊಗೊಳ್ಬೋದು. ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲ ಅಂದರೆ ಅವರು ಕೇಪೇಬಲ್ ಇದ್ದರೆ ಅವ್ರು ಮಾಡಿಕೊಟ್ಬಿಡ್ತಾರೆ, ತಲೆನೋವು ಇರಲ್ಲ. ಸೊ ಮಿಸ್ಲೇನಿಯಸ್ ಚಾರ್ಜಸಲ್ಲಿ ತುಂಬ ಬೇರೆ ಬೇರೆ ಚಾರ್ಜಸ್ಗಳು ಏನಿರಲ್ಲ. ಮಿಸ್ಲೇನಿಯಸಲ್ಲಿ ನಾರ್ಮಲಿ ನಿಮ್ಮ ಟೋಲ್ ಗೇಟ್ ಚಾರ್ಜಸ್ಸು, ಟೋಲ್ ಫೀಸು, ಪಾರ್ಕಿಂಗ್ ಫೀಸು, ಈ ಥರ ಚಿಕ್ಕ ಚಿಕ್ಕ ಅಮೌಂಟ್ ಇರುತ್ತೆ. ಇಲ್ಲ ಅಂದರೆ ಮ್ಯಾಂಡೇಟ್ರಿ ಯೂಸರ್ ಚಾರ್ಜಸ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ಅದೊಂದು ಚಿಕ್ಕ ಅಮೌಂಟ್ ಇರುತ್ತೆ, ತುಂಬ ಏನು ಕಾಸ್ಟ್ಲಿ ಇರಲ್ಲ. ಸೊ ಹಾಗಾಗಿ ನಡೆದೋಗುತ್ತೆ, ಅದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಸೊ ನೆಕ್ಸ್ಟ್ ಬರೋದು AD ಕೋಡ್ ರಿಜಿಸ್ಟ್ರೇಷನ್. ಒಂದು ವೇಳೆ ನೀವೇನಾದರೂ ಆ ಪೋರ್ಟಿಂದ ಮುಂಚೆ ಕೆಲಸ ಮಾಡಿಲ್ಲ, ಈ ಸರಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರ ಅಂದರೆ ಅಲ್ಲಿ ನೀವು AD ಕೋಡ್ ರಿಜಿಸ್ಟರ್ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಅದನ್ನು ಹೆಲ್ಪ್ ಮಾಡ್ತಿದ್ರೆ ಒಳ್ಳೆಯದು. ಇಲ್ಲಾಂದರೆ ಬೇರೆ ನಿಮ್ಮ CAಗಳು ಕೂಡ ಮಾಡಿಕೊಡ್ತಾರೆ. ಅದೇನು ತುಂಬ ದೊಡ್ಡ ಕಾಸ್ಟ್ ಇರಲ್ಲ, ಒನ್ ಟೈಮ್ ಕಾಸ್ಟ್ ಇರುತ್ತೆ. ಒಂದು ಸರಿ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಪ್ರತಿ ಸರಿ ನಿಮಗೇನು ಮಾಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ನೆಕ್ಸ್ಟ್ ಬರೋದು, ಇಲ್ಲಿ ಸಮರಿ ನಾವು ನೋಡಬೇಕಂದ್ರೆ
ಫ್ರೈಟ್ ಚಾರ್ಜಸಲ್ಲಿ ಒಂದು ಡೆಸ್ಟಿನೇಷನಿಂದ ಇನ್ನೊಂದು ಡೆಸ್ಟಿನೇಷನ್ಗೆ ಏನು ಚಾರ್ಜಸ್ ಬರುತ್ತೆ, ದಟ್ ಈಸ್ ದ ಮೇನ್ ಪ್ರೈಸ್. ಯಾಕೆಂದರೆ ಟರ್ಮಿನಲ್ ಚಾರ್ಜಸ್ ಎಲ್ಲರಿಗೂ ಅಪ್ಲಿಕೇಬಲ್ ಇದ್ದೇ ಇದೆ. ಬಟ್ ಇಲ್ಲಿ ಫ್ರೈಟ್ ಚಾರ್ಜಸಲ್ಲಿ ಶಿಪ್ಪಿಂಗ್ ಲೈನ್ ಯಾರ್ದು, ಕಂಟೈನರ್ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ, ಎಷ್ಟು ದಿನ ತೊಗೊಳುತ್ತೆ, ಅದರ ಎಲ್ಲದರ ಮೇಲೂ ಕೂಡ ನೀವು ಹೆಚ್ಚಿಗೆ ದುಡ್ಡು ಕೊಡ್ತಾ ಇದ್ದೀರಾ ಅಥವಾ ಕಡಿಮೆ ದುಡ್ಡು ಕೊಡ್ತಾ ಅದ್ರ ಮೇಲೆ ಡಿಫೈನ್ ಆಗುತ್ತೆ. ಇವಾಗ ರೇಟ್ ಕಡಿಮೆ ಇದೆ, ಬಟ್ ಟ್ರಾನ್ಸಿಟ್ ಟೈಮ್ 45 ದಿನ ಇದೆ. ಇನ್ನೊಂದು ಕಡೆ ರೇಟ್ ಹೆಚ್ಚಿಗೆ ಇದೆ, ಬಟ್ 10 ದಿನದಲ್ಲಿ ಮುಟ್ಟಿಸ್ತಾರೆ. ಸೊ ನಿಮ್ಗೆ ಯಾವ್ದು ಬೇಕು, ಹೆಚ್ಚಿಗೆ ದಿನದಲ್ಲಿ ಹೋದರೆ ಕೂಡ ತೊಂದರೆ ಇಲ್ವಾ, ಕಡಿಮೆ ರೇಟಲ್ಲಿ ಹೋಗಬೇಕಾ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಬೇಗ ಮುಟ್ಟಬೇಕು, ನನ್ನ ಮೆಟೀರಿಯಲ್ ಬೇಗ ಮುಟ್ಟಿ ಸ್ಯಾಂಪಲ್ ಅಪ್ರೂವ್ ಆದರೆ ಸಾಕು, ನಾನು ಮುಂದೆ ಫುಲ್ ಕಂಟೈನರ್ ಆರ್ಡರ್ ಸಿಗುತ್ತೆ, ಸ್ವಲ್ಪ ಬೇಗನೆ ಮುಟ್ಟಲಿ, ಎಕ್ಸ್ಟ್ರಾ ದುಡ್ಡು ಹೋದ್ರೂ ಚಿಂತೆ ಇಲ್ಲ ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಸೊ ತುಂಬ ಥರದ ಆಪ್ಷನ್ಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ಇವಾಗ ಒಂದೇ ರೂಟಿಗೆ ಹೋಗೋ, ನೀವು ಒಂದೇ ಡೆಸ್ಟಿನೇಷನ್ಗೆ ಬೇರೆ ಬೇರೆ ರೂಟಲ್ಲಿ ಹೋಗುವಂಥ ಕಾರ್ಗೋಗಳಿರುತ್ತೆ. ಒಂದು ಡೈರೆಕ್ಟ್ ಇರುತ್ತೆ, ಒಂದು ಎಕ್ಸ್ಪ್ರೆಸ್ ಇರುತ್ತೆ, ಈ ಥರ ತುಂಬ ಆಪ್ಷನ್ಸ್ಗಳು ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ನಿಮಗೇನು ರಿಕ್ವೈರ್ಮೆಂಟ್ ಇದೆ ಅದನ್ನು ಫ್ರೈಟ್ ಫಾರ್ವರ್ಡರ್ಗೆ ಹೇಳಿ ತಿಳ್ಕೊಳ್ಳಿ. ಅದನ್ನು ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡಿಕೊಂಡು ನಿಮ್ಮ ಮೆಟೀರಿಯಲ್ಗಳನ್ನ ಎಕ್ಸ್ಪೋರ್ಟ್ ಮಾಡೋದು. ಏನೇ ಡೌಟ್ಸ್ ಇದ್ದರೂ ನಾವಿದ್ದೇವೆ, ಬಟ್ ಸ್ಟಿಲ್ ಇದನ್ನು ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಇರೋದು ಟರ್ಮಿನಲ್ ಹ್ಯಾಂಡ್ಲಿಂಗ್ ಚಾರ್ಜಸ್. ಅದೊಂದು ಎಲ್ಲರಿಗೂ ಬರೋ ಖರ್ಚುಗಳು. ಅದರಲ್ಲೂ ಕೂಡ ಜನ ಏನು ಮಾಡ್ತಾರೆ ಅಂದರೆ, ನನಗೆ ಬರೋ ಟರ್ಮಿನಲ್ಗಂತೂ ದುಡ್ಡು ಕೊಡಬೇಕು, ಅದ್ರ ಮೇಲೆ ನನಗೊಂದು ಸ್ವಲ್ಪ ಇರಲಿ ಅನ್ನೋದನ್ನು ಒಂದು ಆ್ಯಡ್ ಮಾಡ್ತಾರೆ. ಸೊ ಅದನ್ನು ಏನಾದರೂ ಎಕ್ಸಸ್ ಆ್ಯಡ್ ಮಾಡಿದರೆ, ಬೇರೆ ಕೊಟೇಶನ್ ಎಲ್ಲ ತರಿಸ್ಕೊಳ್ತಿರಲ್ಲ, ಎಂದೂ ಕೂಡ ಒಂದೇ CHA ಅಥವಾ ಒಂದೇ ಫ್ರೈಟ್ ಫಾರ್ವರ್ಡರ್ ಕಡೆಯಿಂದ ಕೊಟೇಶನ್ ತರಿಸ್ಕೋಬೇಡಿ. ಮಲ್ಟಿಪಲ್ ಇಟ್ಕೊಳ್ಳಿ, ಪ್ರತಿ ಸರಿ ಪ್ರೈಸಸ್ ಕಂಪೇರ್ ಮಾಡಿ, ಚೆಕ್ ಮಾಡಿ, ಅದರ ಅಕಾರ್ಡಿಂಗ್ಲಿ ಮುಂದೆ ಕೆಲಸ ಮಾಡಿ. ಸೊ ವರೇ ಚಾರ್ಜಸ್ ನೀವಾದರೂ ಹಾಕ್ಕೊಳ್ಬೋದು ಅಥವಾ ಅವ್ರಿಗಾದರೂ ಹೇಳ್ಬೋದು. ಯಾರ ಹತ್ರ ಬೆಟರ್ ಪ್ರೈಸಿಂಗ್ ಇದೆ, ಲೋಕಲ್ ಪಿಕಪ್ ಮತ್ತು CFS ಸ್ಟೇಷನಿಗೆ ಡ್ರಾಪ್ ಮಾಡೋಕ್ಕೆ, ಅದನ್ನು ನೋಡ್ಕೊಳ್ಳಿ. ಅವರ ಚಾರ್ಜಸ್, ಕ್ಲಿಯರೆನ್ಸಸ್ ಚಾರ್ಜಸ್ ಏನಿದೆ ಅದನ್ನು ಪೇ ಮಾಡೋದು. ಡಾಕ್ಯುಮೆಂಟೇಷನ್ ಚಾರ್ಜಸ್ ಏನಿದೆ, ಅದರಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇನ್ಕ್ಲೂಡೆಡ್ ಇದೆ ಅದರ ಫುಲ್ ಬ್ರೇಕಪ್ ತೊಗೊಂಡು ಆ ಪ್ರೈಸಸ್ನೆಲ್ಲ ಕಂಪೇರ್ ಮಾಡೋದು. ಮಿಸ್ಲೇನಿಯಸ್ ಚಾರ್ಜಸ್ ತುಂಬ ಏನಿರಲ್ಲ, ಅಥವಾ MUC ಅಂತ ಏನು ಹೇಳ್ತೇವೆ, ಮಿನಿಮಮ್ ಯೂಸರ್ ಚಾರ್ಜಸ್ಗಳು, ಅದು ಕೂಡ ಏನು ತುಂಬ ಹೆವಿ ಇರಲ್ಲ. ಸೊ ಎಲ್ಲವೂ ಕೂಡ ಒಂದು 500, 200ದಿಂದ 500 ಒಳಗಡೆ ಮುಗಿದೋಗಬೇಕು. ಒಂದು ವೇಳೆ ತುಂಬ ಹೆವಿ ಇತ್ತು ಅಂದರೆ ಬೇರೆದವ್ರಿಗೆ ಕಂಪೇರ್ ಮಾಡಿ ನೋಡಿ, ಅಲ್ಲಿ ಚಾರ್ಜಸ್ಗಳು ಏನೇನು ಇನ್ಕ್ಲೂಡೆಡ್ ಇದೆ ಅದನ್ನು ಅರ್ಥ ಆಗುತ್ತೆ, ಅದನ್ನು ನೋಡಿಕೊಂಡು ನೀವು ಮಾಡ್ಬೋದು. ಸೊ AD ಕೋಡ್ ರಿಜಿಸ್ಟ್ರೇಷನ್ ಇದು ಪ್ರತಿ ಸರಿ ಬರಲ್ಲ, ಒನ್ ಟೈಮ್ ಇರುತ್ತೆ. ನೀವು ಏನಾದರೂ ಮಾಡ್ಕೊಂಡಿದ್ರೆ ಆ ಪೋರ್ಟಲ್ಲಿ ನಿಮಗೆ ಮತ್ತೆ ಅವಶ್ಯಕತೆ ಬೀಳಲ್ಲ. ಇಲ್ಲದೆ ಹೋದರೆ ಅವ್ರಿಗೆ ಹೇಳಿಬಿಟ್ಟು ಮಾಡಿಸ್ಕೊಳ್ಬೋದು. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಸೊ ಇವಾಗ ನೀವು ನೆಕ್ಸ್ಟ್ ಮಾಡಬೇಕಾಗಿರೋದು ಏನು? ಸೊ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಜೊತೆ ಯಾವಾಗಾದರೂ ಕೊಟೇಶನ್ ಬಂದಾಗ ಒಂದು ಸಣ್ಣ ಅಮೌಂಟ್ ಕಳಿಸ್ಬಿಡ್ತಾರೆ. ಸರಿ 40,000 ಆಗುತ್ತೆ, 40,000 ಆಗುತ್ತೆ, ಯಾಕೆ ಅನ್ನೋದನ್ನು ಬ್ರೇಕಪ್ ತೊಗೊಳ್ಬೇಕು. ಇಲ್ಲದೆ ಹೋದರೆ ಎಲ್ಲ ಕನ್ಫ್ಯೂಸಿಂಗ್ ಇರುತ್ತೆ. ಸೊ 40,000 ಬರೆದು ಕಳಿಸಿದ್ದಾರೆ, ಲಾಸ್ಟಿಗೆ ಆಮೇಲೆ ಒಂದೊಂದು ಚಾರ್ಜಸ್ ಆ್ಯಡ್ ಮಾಡ್ತಾ ಹೋಗ್ತಾರೆ. ಆ ಕೊಟೇಶನ್ ಬ್ರೇಕಪ್ ತೊಗೊಳ್ಳಿಲ್ಲ ಅಂದರೆ ನಿಮಗೇನೂ ಅರ್ಥ ಆಗಲ್ಲ. ನೆಕ್ಸ್ಟ್ ಬರೋದು ಈ ಕಾರ್ಗೋದಲ್ಲಿ CBM ಕ್ಯಾಲ್ಕುಲೇಷನ್ಸ್ ಅಥವಾ LCLಲ್ಲಿ ನಾವು CBM ಕ್ಯಾಲ್ಕುಲೇಷನ್ ಏನಾದರೂ ತಪ್ಪಾಯಿತು, ಮೆಜರ್ಮೆಂಟ್ ಒಂದು ಕಡೆ ನಾವು ಸೆಂಟಿಮೀಟರ್ ತೊಗೊಳ್ತೇವೆ, ಇನ್ನೊಂದು ಕಡೆ ನಾವು ಮೀಟರ್ ತೊಗೊಳ್ತೇವೆ, ಇನ್ನೊಂದು ಕಡೆ ನಾವು ಮಿಲಿಮೀಟರ್ ತೊಗೊಳ್ತೇವೆ, ಕನ್ವರ್ಷನ್ಗಳಲ್ಲಿ ಎರರ್ ಆಗುತ್ತೆ. ಈ ಥರ ಏನಾದರೂ ಆದರೆ, ನಾವು ಆಲ್ರೆಡಿ ಅದರ ಬಗ್ಗೆ ವೀಡಿಯೋ ಮಾಡಿದರೆ ಒಂದು ಕ್ಯಾಲ್ಕುಲೇಟರ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದರೂ ತಪ್ಪಾಯಿತು ಅಂದರೆ ನಿಮಗೆ ಬಂದಿರೋ ಕೊಟೇಶನ್ಗಳು, ಪ್ರೈಸಸ್ಗಳು ಎಲ್ಲವೂ ತಪ್ಪಾಗುತ್ತೆ. ದಯಮಾಡಿ ನಿಮ್ಮ ಸೈಜು, CBM, ಡೈಮೆನ್ಷನ್ಸು ಮತ್ತು ವೆಯ್ಟು ಮತ್ತು HS ಕೋಡ್ ಎಲ್ಲವೂ ಕೂಡ ನಿಮ್ಮ ಫ್ರೈಟ್ ಫಾರ್ವರ್ಡರ್ ಕ್ಲಿಯರ್ ಆಗಿರಲಿ. ಯಾವುದೇ ಥರದ ಕನ್ಫ್ಯೂಷನ್ಗಳು ಅಥವಾ ಮಿಸ್ಟೇಕ್ಗಳನ್ನ ಮಾಡಬೇಡಿ. ಸ್ವಲ್ಪ ಕಡಿಮೆ ಆಗಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಲೂಸಾಗಿ ಮೆಜರ್ಮೆಂಟ್ ಇಟ್ಕೊಳ್ಳೋದು, ಆ ಥರದ್ದೆಲ್ಲ ಗಲಾಟೆ ಮಾಡ್ಕೊಳ್ಬೇಡಿ. ಸೊ ಪ್ರಾಪರ್ ಕ್ಲಿಯಾರಿಟಿ ಇರಲಿ. ಅದಾದಮೇಲೆ ನೀವು ಅಲ್ಲಿ ಫೈನಲ್ ಡೆಸ್ಟಿನೇಷನ್ಗೆ, ಇವಾಗ ಸಿಂಗಾಪುರ್ಗೆ ಹೋದ್ಮೇಲೆ ಅಲ್ಲಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಬರುತ್ತೆ, ಅದನ್ನು ಯಾರು ಪೇ ಮಾಡ್ತಾರೆ ಅನ್ನೋದನ್ನು ಪ್ರಾಪರ್ಲಿ ಡಿಫೈನ್ ಮಾಡಬೇಕಾಗತ್ತೆ. ಸೊ ಏನೇ ಚಾರ್ಜಸ್ ಇತ್ತು ಫೈನಲ್ ಡೆಸ್ಟಿನೇಷನಲ್ಲಿ, ಆ ಖರ್ಚುಗಳನ್ನ ಯಾರು ತೊಗೊಳ್ತಾರೆ, ಅಥವಾ ನೀವೇನಾದರೂ ಬರೀ ಇನ್ಕೋಟಮ್ ಇಂಡಿಯಾದಷ್ಟೇ ಮಾಡ್ತಾಯಿದ್ರೆ ಆ ಇನ್ಕೋಟಮ್ ವೈಸ್ ನೀವು ಅದನ್ನು ಪೇ ಮಾಡ್ತೀರಾ. ಬಟ್ ನೀವು ಇನ್ಕೋಟಮ್ ಏನಾದರೂ DDP ಮಾಡ್ತಾಯಿದ್ರೆ ಆ ಎಲ್ಲವೂ ಖರ್ಚುಗಳು ನಿಮ್ಮಲ್ಲಿರುತ್ತೆ, ಈ ಕೊಟೇಶನಲ್ಲಿ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಸೊ ಅವಾಗ ನೀವು ನಿಮ್ಮ ಕಸ್ಟಮರ್ ಕೂಡ ಪ್ರಾಪರ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಬೇಕು, ಯಾವ್ಯಾವೆಲ್ಲ ಚಾರ್ಜಸ್ಗಳನ್ನ ಪೇ ಮಾಡಿದ್ದೀರಾ ಅಥವಾ ಯಾವ್ಯಾವ ಚಾರ್ಜಸ್ಗಳನ್ನ ಪೇ ಮಾಡಬೇಕು ಅನ್ನೋದನ್ನು ಅಗ್ರಿ ಮಾಡ್ಕೊಂಡ್ಮೇಲೆ ನೀವು ಫ್ರೈಟ್ ಫಾರ್ವರ್ಡರ್ಗೆ ಹೇಳಬೇಕು. ಸೊ ಇದರಲ್ಲಿ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಬಂದಿರೋದನ್ನು ಪ್ರಾಪರಾಗಿ ಮೇಂಟೈನ್ ಮಾಡಿ. ಯಾಕಂದರೆ ಇನ್ಸೆಂಟಿವ್ಸ್ಗೆ ಇರ್ಬೋದು, ಅಥವಾ ನಾಳೆ ನಾವು ಫುಲ್ ಕಂಟೈನರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಲೋನಿನ ಅವಶ್ಯಕತೆ ಇರ್ಬೋದು, ಅವಾಗೆಲ್ಲ ನಮಗೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಅದಕ್ಕೆ ಈ ಡಾಕ್ಯುಮೆಂಟ್ಸ್ನ ಪ್ರಾಪರಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಟ್ರಾನ್ಸಿಟ್ ಟೈಮ್ ಏನಿದೆ, ಎಷ್ಟು ದಿನದಲ್ಲಿ ನಿಮ್ಮ ಕಂಟೈನರ್ ಅಲ್ಲಿ ಮುಟ್ಟುತ್ತೆ, LCLೇ ಇರ್ಬೋದು, ಬಟ್ ಸ್ಟಿಲ್ ನೀವು ಎಷ್ಟು ದಿನದಲ್ಲಿ ಅದು ಕಂಟೈನರ್ ಮುಟ್ಟುತ್ತೆ ಅದನ್ನು ಪ್ರಾಪರಾಗಿ ತಿಳ್ಕೊಳ್ಳಿ. ಅವ್ರು ಅಪ್ರಾಕ್ಸಿಮೇಟ್ಲಿ 5ರಿಂದ 7 ದಿನ ಹೇಳ್ತಾರೆ, ಕೆಲವೊಂದು ದಿನ ಸ್ವಲ್ಪ ಡಿಲೇ ಆಗುತ್ತೆ, ಒಂದು 10 ದಿನ ಆಗ್ಬೋದು. ಸೊ ಅಪ್ರಾಕ್ಸಿಮೇಟ್ಲಿ ಎಷ್ಟು ದಿನಕ್ಕೆ ಆ ಮೆಟೀರಿಯಲ್ ಮುಂಬೈದಿಂದ ಸಿಂಗಾಪುರ್ ಮುಟ್ಟುತ್ತೆ ಅದನ್ನು ತಿಳ್ಕೊಂಡು ನೀವು ಕಂಟೈನರ್ನ ಬುಕ್ ಮಾಡಿ. ಒಂದು ವೇಳೆ ಆ ದಿನಗಳು ನಿಮಗೆ ವರ್ಕೌಟ್ ಆಗ್ತಾ ಇಲ್ಲ ಅಂದರೆ ಬೇರೆ ಕಂಟೈನರು ಅಥವಾ ಬೇರೆ ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡಿ ನೋಡಿ. ಸೊ ಇದೆಲ್ಲವನ್ನು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಎಕ್ಸ್ಪೋರ್ಟ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. LCLಲ್ಲಿ ಮೇನ್ ಅಡ್ವಾಂಟೇಜ್ ಏನಂದರೆ, ಸರ್ ನನ್ನ ದೊಡ್ಡ ಕಂಟೈನರ್, ಫುಲ್ ಕಂಟೈನರ್ ಒಂದು 50 ಲಕ್ಷ ಆಗುತ್ತೆ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂದರೆ ನೀವು LCLಲ್ಲೂ ಮಾಡ್ಬೋದು, ಕಡಿಮೆ ಕಂಟೈನರಲ್ಲೂ ಮಾಡ್ಬೋದು. ಸೊ ತುಂಬ ಸರಿ ಜನದ ಕ್ವಶನ್ ಏನಿರುತ್ತೆ, ಸರ್ ಎಷ್ಟು ಬೇಕು ಸರ್ ಮಿನಿಮಮ್ ಇನ್ವೆಸ್ಟ್ಮೆಂಟು?
ಇಲ್ಲೊಂದು 10,000 ಮೆಟೀರಿಯಲು ನೀವು ಕಳಿಸ್ಬೋದು. ಬಟ್ 10,000 ನೀವು CBM ತೊಗೊಂಡ್ರೆ ಒಂದು 20,000 ನಿಮ್ಗೆ ಲಾಜಿಸ್ಟಿಕ್ ಪ್ರೈಸೇ ಬೀಳುತ್ತೆ, ಆ ಮಾತು ಬೇರೆ. ಬಟ್ ಓವರಾಲ್ ನೀವು ಚೆಕ್ ಮಾಡಿದರೆ ಒಂದು ಆ್ಯಾವ್ರೇಜ್ ಪ್ರೈಸು ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ನೀವು ಕಂಪೇರ್ ಮಾಡಿದರೆ ಹ್ಯಾಂಡಿಕ್ರಾಫ್ಟ್ ಪ್ರಾಡಕ್ಟ್ಸ್ ಇರ್ಬೋದು, ಹ್ಯಾಂಡ್ಲೂಮ್ ಪ್ರಾಡಕ್ಟ್ ಇರ್ಬೋದು, ಇವೆಲ್ಲವೂ ಕೂಡ LCL ಹೋಗುತ್ತೆ. ಸೊ ಒಂದೇ ಕಾರ್ಪೆಟ್ ಕಳಿಸೋದಿದೆ, ಒಂದು ಕಾರ್ಪೆಟ್ಗೆ ಎಷ್ಟು ಖರ್ಚು ಬರುತ್ತೆ, ಸೊ ಅದನ್ನು ನೀವು ತಿಳ್ಕೊಂಡು ಅದೆಲ್ಲ ವರ್ಕೌಟ್ ಆಯಿತು ಅಂದರೆ ಅದನ್ನು ಆ್ಯಡ್ ಮಾಡಿ ನಿಮ್ಮ ಕಸ್ಟಮರ್ಗೆ ಕೊಟ್ಟುಬಿಟ್ರೆ ಅವರು ಆಟೋಮೆಟಿಕ್ಲಿ ನಿಮಗೆ ಫುಲ್ ಡೀಟೇಲ್ಸ್ಗಳನ್ನ ಪೇಮೆಂಟ್ಗಳನ್ನ ತೊಗೊಂಡು ನೀವು ಅದನ್ನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ LCLಲ್ಲಿ ನಿಮ್ಗೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಕೂಡ ನೀವು ಮಾಡ್ಬೋದು. ಫುಲ್ ಕಂಟೈನರ್ ಇಲ್ಲಿ ಅವಶ್ಯಕತೆ ಇಲ್ಲ. CBM ಏನಿದೆ ಪ್ರಾಪರ್ ಮೀಟರ್ ಬೈ ಮೀಟರ್ ಏನು ಕ್ಯಾಲ್ಕುಲೇಷನ್ ಬೇಕೋ ಅದನ್ನು ನೀವು ಮಾಡ್ಕೊಳ್ಳಿ. ವಾಲ್ಯೂಮೆಟ್ರಿಕ್ಲಿ ಕರೆಕ್ಟಾಗಿತ್ತು ಅಂದರೆ ನಿಮ್ಮ ಕಂಟೈನರ್ ಆರಾಮಾಗಿ ಹೋಗುತ್ತೆ, ಫೈನಲ್ ಡೆಸ್ಟಿನೇಷನ್ ಬಾಯರ್ಗೂ ಮುಟ್ಟುತ್ತೆ. DDPL ವರ್ಕ್ ಮಾಡ್ಕೊಳ್ಳಿ, ತಲೆನೋವು ಎಲ್ಲವೂ ನಿಮ್ಮ CH ಆಗಿರುತ್ತೆ. ಅವ್ರು ಪ್ರಾಪರ್ಲಿ ಅದನ್ನೆಲ್ಲ ಫ್ರೈಟ್ ಫಾರ್ವರ್ಡರ್ಸ್ ಏನು ಮಾಡ್ತಾರೆ ಅದನ್ನು ಪ್ರಾಪರ್ಲಿ ಮ್ಯಾನೇಜ್ ಮಾಡ್ಕೊಳ್ತಾರೆ, ಅದಕ್ಕೇನು ತೊಂದರೆಗಳಾಗಲ್ಲ. ಸೊ ಇದನ್ನೆಲ್ಲವನ್ನು ನೀವು ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆದರೆ ಏನೇ ತೊಂದರೆಗಳು ಬಂದರೆ ನಾವಿದ್ದೇವೆ, ಕನ್ಸಲ್ಟೇಷನ್ ತೊಗೊಳ್ಳಿ. ಇಲ್ಲದೆ ಹೋದರೆ ಇದೆಲ್ಲ ತುಂಬ ಕನ್ಫ್ಯೂಸಿಂಗ್ ಇದೆ, ಬೇಡ ನನಗೆ, ನಾನು ಕಂಪ್ಲೀಟ್ ನಿಮಗೆ ಎಕ್ಸ್ಪೋರ್ಟ್ ಕೊಡ್ತೇನೆ, ನೀವೇ ಅದನ್ನು ಹ್ಯಾಂಡಲ್ ಮಾಡಿ ಅಂದರೆ ಅದನ್ನು ಕೂಡ ನಾವು ಹ್ಯಾಂಡಲ್ ಮಾಡ್ತೇವೆ. ಅದರದ್ದು ಏನಾದರೂ ಇನ್ಫಾರ್ಮೇಷನ್ಸ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಆಫೀಸ್ ನಂಬರ್ ಇದೆ, ಕಾಲ್ ಮಾಡಿ ಕೇಳ್ಕೊಳ್ಳಿ, ತಿಳ್ಕೊಳ್ಳಿ ನಾವು ಯಾವ್ಯಾವ ಸರ್ವಿಸಸ್ಸು ಯಾವ ಪ್ಯಾಕೇಜಸ್ ಅವೈಲೇಬಲ್ ಇದೆ ಅಂತ, ಅದರ ಅಕಾರ್ಡಿಂಗ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದರ ಹೊರತಾಗಿ ನಿಮಗೆ ಬಾಯರ್ ಫೈಂಡಿಂಗ್ ಇರ್ಬೋದು ಅಥವಾ ಪೇಮೆಂಟ್ಸ್ ಎಲ್ಲಾದರೂ ಸಿಕ್ಕಾಕೊಂಡಿರ್ಬೋದು, ಲೀಗಲ್ ಅಡ್ವೈಸ್ ಬೇಕು, ಇದು ಏನೇ ಇದ್ದರೂ ಕೂಡ ಸರ್ವಿಸಸ್ ಅವೈಲೇಬಲ್ ಇದೆ, ಅದಕ್ಕೂ ಕೂಡ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್.